ನಾಡದ್ರೋಹಿ ದೇಶದ್ರೋಹಿ ಸಂಘಟನೆ ಆಗಿರುವಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತೆ ತನ್ನ ಬಾಲ ಬಿಚ್ಚುವಂಥ ಕೆಲಸ ಮಾಡ್ತಾ ಇದೆ. ಶಾಂತವಾಗಿರುವಂಥ ಬೆಳಗಾವಿ ಜಿಲ್ಲೆಯಲ್ಲಿ ಭಾಷಾ ಸಾಮರಸ್ಯಕ್ಕೆ ಹುಳಿ ಹಿಂಡುವಂಥ ಕೆಲಸ ಮಾಡ್ತಾ ಇದೆ. ಏನು ರಾಜ್ಯ ಸರ್ಕಾರ ಹೊರಡಿಸಿರುವ ಕನ್ನಡ ಕಡ್ಡಾಯ ಪಾಲನೆಗಾಗಿ ಅದನ್ನು ವಿರೋಧಿಸಿ ಏನು ಮಹಾರಾಷ್ಟ್ರ ಏಕೀಕರಣ ಯುವ ಸಮಿತಿಯವರು ಎಲ್ಲ ಕಡೆ ಬೆಳಗಾವಿ ನಗರ ತುಂಬ ಈ ಒಂದು ಸಭೆಗಳನ್ನು ಮಾಡೋದ್ರ ಮುಖೇನವಾಗಿ ಮರಾಠಿ ಭಾಷಿಕರ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಏನು 22ನೇ ತಾರೀಕು ಮಹಾ ಮೋರ್ಚಾವನ್ನು ಮಾಡ್ತಾ ಇದ್ದಾರೆ, ಅದನ್ನು ವಿರೋಧಿಸಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಅದನ್ನು ವಿರೋಧಿಸಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿಯನ್ನು ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಆ ಮೆರವಣಿಗೆಗೆ ಅವಕಾಶ ಕೊಡಬಾರ್ದು. ಯಾಕಂದರೆ ಆ ಮೆರವಣಿಗೆಯಿಂದ ಬೆಳಗಾವಿಯ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂಥ ಕೆಲಸ ಇಲ್ಲಿಯ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಶುಭಂ ಶೇಳ್ಕೆ ಅವ್ರ ನೇತೃತ್ವದ ಈ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇಂಥ ನಾಡದ್ರೋಹಿಗಳನ್ನು ಗಡಿಪಾರು ಮಾಡಬೇಕು, MESನ ರಾಜ್ಯದಿಂದ ಮತ್ತು ಶಿವಸೇನೆಯನ್ನು ನಿಷೇಧ ಮಾಡಬೇಕು ಅಂತ ಭಾಳಷ್ಟು ದಿನಗಳಿಂದ ಹೋರಾಟವನ್ನು ಮಾಡ್ಕೊತ ಬಂದಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮತ್ತೆ ಮಾನ್ಯ ಜಿಲ್ಲಾಡಳಿತವನ್ನು ವಿನಂತಿ ಮಾಡೋದ್ರ ಮುಖೇನವಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಂಥ ನಾಡದ್ರೋಹಿಗಳಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಮೆರವಣಿಗೆ ಸಭೆ ಸಮಾರಂಭಗಳಿಗೆ ಅವಕಾಶ ಮಾಡಿಕೊಡಬಾರ್ದು. ಇಂಥವ್ರನ್ನೆಲ್ಲ ಗಡಿಪಾರು ಮಾಡುವಂಥ ಕೆಲಸವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಮಹಾಮೋರ್ಚಕ್ಕೆ ಅವಕಾಶ ಕೊಟ್ಟರೆ ಬೆಳಗಾವಿಯ ಒಂದು ಶಾಂತಿ ಹದಗೆಡ್ತದೆ. ಅದಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ವಿನಂತಿ ಮಾಡೋದ್ರ ಮುಖೇನವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಕ್ಷಣವೇ ಅಂಥವ್ರ ಮೇಲೆ ಶಿಸ್ತು ಕ್ರಮವನ್ನು ತಗೊಂಡು ಅವ್ರ ಮೇಲೆ ಸೂಕ್ತವಾದಂಥ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ. ಇವತ್ತು ಜಿಲ್ಲಾಧಿಕಾರಿಗಳು ಒಳ್ಳೆ ರೀತಿಯಾಗಿ ಸ್ಪಂದಿಸಿದ್ದಾರೆ. ನಾವು ಅಂಥವ್ರ ಮೇಲೆ ಸೂಕ್ತ ಕ್ರಮವನ್ನು ತಗೊಳ್ತೀವಿ. ಅವರ ಏನೇ ಸಮಸ್ಯೆಗಳಿದ್ರೂ ನಮ್ಮನ್ನು ಭೇಟಿಯಾಗಿ ಅವ್ರಿಗೆ ನಿಯೋಗ ತಗೊಂಡು ನಮ್ಮನ್ನು ಭೇಟಿ ಆಗೋಕ್ಕೆ MESನವ್ರಿಗೆ ಹೇಳಿದಾರಂತೆ. ಇಲ್ಲ ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲಂತೆ. ನಾವು ದೊಡ್ಡ ಪ್ರತಿಭಟನೆ ರ್ಯಾಲಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ರ್ಯಾಲಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ಮಾಡ್ತಾ ಇದೆ.